ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆಯ ಪೊಲೀಸ್ ಗಂಗಾವತಿ ನಗರ ಪೊಲೀಸ್ ಠಾಣೆ ಅಪರಾಧ ತಡೆಯುವ ಬಗ್ಗೆ ಸಾರ್ವಜನಿಕರಿಗೆ ತಿಳುವಳಿಕೆ. ಅಪರಾಧ ತಡೆ ಸಂರಕ್ಷಣೆ, ಮನೆ ಕಳ್ಳತನ ತಡೆಯಲು ಸಂರಕ್ಷಣೆ, ಸರ ಕಳ್ಳತನ ತಡೆಗೆ ಸುರಕ್ಷಿತ, ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಅಪರಾಧ ಮತ್ತು ಶಿಕ್ಷೆ, ವಾಹನ ಕಳ್ಳತನ ಸುರಕ್ಷಿತ ಸಲಹೆಗಳು, ಬ್ಯಾಂಕ್ ವ್ಯವಹಾರಗಳಿಗೆ ಸಂಬಂಧಿಸಿದ ಸುರಕ್ಷಿತ ಸಲಹೆಗಳು. ಮನೆಯಿಂದ ಹೊರಗಡೆ ಹೋಗುವಾಗ ಸುರಕ್ಷಿತವಾಗಿ ಬೀಗ ಹಾಕಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವುದು. ಮನೆಯಿಂದ ಹೊರಗಡೆ ಹೋಗುವಾಗ ಮನೆಗೆ ಬೀಗ ಹಾಕಿ ಅಕ್ಕಪಕ್ಕದವರಿಗೆ ತಿಳಿ ಹೇಳುವುದು. ಮನೆಯ ಸಿಸಿ ಕ್ಯಾಮೆರಾ ಅಳವಡಿಸುವುದು. ಮನೆಯ ಅಕ್ಕಪಕ್ಕದಲ್ಲಿ ಯಾರಾದರೂ ತಿರುಗಾಡಿದ್ದರೂ ಅಂತವರ ಮೇಲೆ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡುವುದು. ದ್ವಿಚಕ್ರ ವಾಹನ ಸವಾರರು ಸರ ಕಳ್ಳರಿಂದ ಎಚ್ಚರಿಕೆ. ರಸ್ತೆಯಲ್ಲಿ ಮೊಬೈಲ್ನೊಂದಿಗೆ ಗೆಳೆತನ ಆಗಬಹುದಾ ನಿಮ್ಮ ಸರ ಕಳ್ಳತನ? ಕುಟುಂಬ ಸದಸ್ಯರೊಡನೆ ರಸ್ತೆಯಲ್ಲಿ ನಡೆಯುವಾಗ ಹೆಂಗಸರು ಫುಟ್ಪಾತ್ ಕಡೆಗೆ ನಡೆಯಿರಿ. ಮಹಿಳೆಯರು ಖಾಸಗಿ ಕೃತ್ಯದಲ್ಲಿ ತೊಡಗಿದಾಗ ಉದ್ದೇಶಪೂರ್ವಕವಾಗಿ ನೋಡುವುದು. 1 ರಿಂದ 3 ವರ್ಷ ಜೈಲು ಮತ್ತು ದಂಡ. ಅತ್ಯಾಚಾರ ಮತ್ತು ಸಾವಿಗೆ ಕಾರಣವಾಗುವಂತ ಹಲ್ಲೆ ಮಾಡುವುದು 20 ವರ್ಷ ಜೀವಾವಧಿ ಶಿಕ್ಷೆ ಮತ್ತು ದಂಡ. ಗ್ಯಾಂಗ್ ರೇಪ್ 20 ವರ್ಷ ಜೀವಾವಧಿ ಶಿಕ್ಷೆ. ಕಾಮ ಪ್ರಚೋದನೆ ಉದ್ದೇಶಕ್ಕಾಗಿ ಮಗುವನ್ನು ಬಳಸಿಕೊಳ್ಳುವುದು 3 ರಿಂದ 10 ವರ್ಷ ಕಠಿಣ ಶಿಕ್ಷೆ. ನಿಮ್ಮ ವಾಹನಗಳಿಗೆ ಭದ್ರವಾದ ಬೀಗ, ಸೈಡ್ ಲಾಕ್ ಹಾಗೂ ವೀಲ್ ಲಾಕ್ ಹಾಕುವ ವ್ಯವಸ್ಥೆ ಮಾಡಿಕೊಳ್ಳಿ. ವಾಹನಗಳಿಗೆ ಕಳ್ಳು ನಿರೋಧಕ ಅಲಾರ್ಮ್ ಬಳಸಿ. ನೀವು ವಾಹನಗಳನ್ನು ನಿಗದಿತ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿ ಟೋಕನ್ ಪಡೆಯಿರಿ. ಎಟಿಎಂ ನಲ್ಲಿ ಪಿನ್ ಕೋಡ್ ನಂಬರ್ ಒತ್ತುವಾಗ ಅಕ್ಕಪಕ್ಕದಲ್ಲಿ ಯಾರು ಇಲ್ಲದಿರುವುದನ್ನು ಖಚಿತಪಡಿಸಿಕೊಳ್ಳಿ. ನಿರ್ಜನ ಪ್ರದೇಶದಲ್ಲಿ ಎಟಿಎಂ ಬಳಸುವಾಗ ಇರಲಿ ಎಚ್ಚರ. ಫೋನ್ ಕರೆಗಳ ಮೂಲಕ ನಿಮ್ಮ ಬ್ಯಾಂಕಿನ ಡೀಟೇಲ್ ಕೇಳಿದಾಗ ಯಾರಿಗೂ ನೀಡಬೇಡಿ. ನೀವು ನೇರವಾಗಿ ಬ್ಯಾಂಕಿಗೆ ಹೋಗಿ ವ್ಯವಹರಿಸಿರಿ. ಬ್ಯಾಂಕಿಗೆ ಹೋಗುವಾಗ ಅಪರಿಚಿತರ ಜನರ ಸಹಾಯ ಕೇಳಬೇಡಿ. ಅಪರಾಧ ತಡೆಯುವ ಬಗ್ಗೆ ಸಾರ್ವಜನಿಕರಿಗೆ ಗಂಗಾವತಿ ನಗರ ಪೊಲೀಸ್ ಠಾಣೆಯಿಂದ ಹಿಡಿದು ಗಾಂಧಿ ವೃತ್ತ, ಬಸವಣ್ಣ ಸರ್ಕಲ್, ಮಹಾವೀರ ಸರ್ಕಲ್, ನೀಲಕಂಠೇಶ್ವರ ಸರ್ಕಲ್, ಕೃಷ್ಣದೇವರಾಯ ಸರ್ಕಲ್ ಮತ್ತು ಪುನಃ ನಗರ ಠಾಣೆಗೆ ಆಗಮಿಸಿ ಜಾಥಾದಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಿಕೊಳ್ಳಬೇಕೆಂತೇಳಿ ಪೊಲೀಸ್ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾದ ಹೇಮಂತ್ ಕುಮಾರ್ ಅವರು ನಮ್ಮ ಸಿಬಿಎಸ್ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಗಂಗಾವತಿ ನಗರ ಡಿವೈಎಸ್ಪಿಯಾಗಿ ಲಾಮೇಗೌಡರು, ಗ್ರಾಮೀಣ ಭಾಗದ ನಗರ ಠಾಣೆ ಪಿಎಸ್ ಆಗಿ ಪ್ರಕಾಶ್ ಮಾಳೆ, ಗ್ರಾಮೀಣ ಪಿಎಸ್ ಆಗಿ ರಂಗಪ್ಪ ದೊಡ್ಡಮನಿ, ಶಾರದಮ್ಮ ಪಿಎಸ್ಐ, ನಾಗರಾಜ್, ಇಮಾಮ್ ಸಾಬ್ ಅವರು ಕ್ಯಾಮ್ರಾ ಎಲ್ಲಿ ಸಾಧ್ಯವಾಗುತ್ತೋ ಆರ್ಥಿಕವಾಗಿ ಸದೃಢವಾಗಿರೋರು CCTV ಹಾಕೊಳ್ಳೋದು ಉತ್ತಮ. ಒಂದು. ಎರಡನೇದು ಏನಂದರೆ ಈ ಬೀಗವನ್ನು ಏನು ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಅವ್ರವ್ರ ಕಾರಣಗಳಿರ್ತವೆ. ಕೆಲವೊಮ್ಮೆ ಬೀಗನ ಅಲ್ಲೇ ಮನೆ ಮುಂದೆನೇ ಇಟ್ಬಿಟ್ಟು ಹೋಗ್ತಾರೆ. ಕಳ್ಳರಿಗೆ ಅದು ಸಲೀಸಾಗಿ ಕಳ್ತನ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಾಗುತ್ತೆ. ದಯಮಾಡಿ ಅದಕ್ಕೋಸ್ಕರ ಯಾವ ಥರ ಬೀಗ ತೊಗೊಳ್ಬೇಕಂದ್ರೆ 2-3 ಕೀ ಇರೋ ಥರ ತೊಗೊಂಡು ಅವ್ರವರೇ ಕೀ ಇಟ್ಕೊಂಡ್ರೆ, ಭದ್ರವಾಗಿ ಇಟ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಇನ್ನು ಮಹಿಳೆಯರು ಈಗ ಸರಗಳತನ ಆಗ್ತಾ ಇರುತ್ತೆ. ಸರಗಳತನ ಆಗ್ಬೇಕಾದ್ರೆ ನಾವು ನೋಡ್ತಾ ಇದ್ದೀವಿ ಎಷ್ಟೊಂದು ಸಲ ಕೆಲವರು ಅಡ್ರೆಸ್ ಕೇಳೋ ನೆಪದಲ್ಲಿ ಸಾಮಾನ್ಯವಾಗಿ ವಯಸ್ಸಾದ ಮಹಿಳೆಯರಿಗೆ ಕೆಲವೊಂದು ಸಲ ಮನೆ ಹತ್ರ ಅವರು ರಂಗೋಲಿ ಹಾಕ್ಬೇಕಾರೆ ಅಥವಾ ಬೇರೆ ಮಾಡ್ಬೇಕಾದ್ರೆ ಈ ಅಡ್ರೆಸ್ ಕೇಳೋ ನೆಪದಲ್ಲಿ ಬಂದ್ಬಿಟ್ಟು ಸರ ಕೀಳೋದು. ಈ ಬಗ್ಗೆ ಅವರು ಸಾಮಾನ್ಯವಾಗಿ ಮುಂಜಾನೆ ಮಾಡ್ತಾರೆ. ಆಮೇಲೆ ಒಂಟಿಯಾಗಿ ವಾಕ್ ಮಾಡೋ ಬದಲು ಗುಂಪಾಗಿ ವಾಕ್ ಮಾಡಿದ್ರೆ ಭಾರಿ ಒಳ್ಳೆಯದು. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧಗಳು
ಜಾಸ್ತಿ ಆಗ್ತಾ ಇದಾವೆ. ನಾವೇ ಅಂದ್ಕೊಳ್ಳೋ ರೀತಿಯಲ್ಲಿ ಬರ್ತಾ ಇದೆ. ಈಗ ನ್ಯೂ ಇಯರ್ ಬರ್ತಾ ಇದೆ, ಅದರಿಂದ ಇದು ಪ್ರಸ್ತುತ ಆಗುತ್ತೆ. ಅಲ್ಲೇ SP ಸಾಹೇಬರು ಈ ಬಗ್ಗೆ ಕೂಡ ಹೇಳಿದ್ದಾರೆ. APK ಫೈಲ್ಸ್ ಅಂತ ನಾವು ಕೂಡ ಅಷ್ಟೊಂದು ತಾಂತ್ರಿಕವಾಗಿ ಮುಂದುವರೆದಿರ್ಬೋದು, ಆದರೆ ಲಿಂಕ್ ಯಾವುದಂದ್ರೆ ಅದೇ ಲಿಂಕನ್ನು ನಾವು ಒತ್ತಬಾರ್ದು. ಈಗ ಅಲ್ಲಿ ಗ್ರೀಟಿಂಗ್ಸ್ ನೆಪದಲ್ಲಿ APK ಫೈಲ್ಸ್ನ ಕಳಿಸ್ತಾ ಇದ್ದಾರೆ. ದಯಮಾಡಿ ನೋಡಿ ಇದು ಮಾಡಿ. ಅದು APK ಲಿಂಕ್ ಫೈಲ್ಸ್ ಒತ್ತಿದಾಗ ಎಷ್ಟೊಂದು ಸಲ ಏನಾಗ್ತಾ ಇದೆ, ನಿಮ್ಮ ಎಲ್ಲ ಖಾಸಗಿ ಕಾಂಟ್ಯಾಕ್ಟ್ಸು, ಖಾಸಗಿ ಇನ್ಫಾರ್ಮೇಷನ್ ಎಲ್ಲ ಯಾರು ಕಳಿಸಿರ್ತಾರೋ ಅವ್ರ ಪಾಲಾಗುತ್ತೆ. ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಇದಾಗ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಅದರಲ್ಲಿ ಅಪರಾಧ ಎಸ್ಕೋ ಚಾನ್ಸಸ್ ಇರುತ್ತೆ. ದಯಮಾಡಿ APK ಫೈಲ್ಸ್ನ ನೀವು ಯಾವುದೇ APK ಫೈಲ್ಸ್ನ ಲಿಂಕ್ನ ಗೊತ್ತಿಲ್ಲದೆ ಇರೋದನ್ನ ಲಿಂಕ್ನ ಹೊತ್ತಬೇಡಿ. ಈ ನ್ಯೂ ಇಯರ್ ಬರ್ತಾ ಇದೆ, ನಾಳೆ ಕೂಡ ದಯಮಾಡಿ ಹೊಸ ವರ್ಷ ಹರ್ಷದಿಂದ ಇದು ಮಾಡಬೇಕು. ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮನ ಕೈಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಹೇಳ್ಬೇಕಂದ್ರೆ ಈ ವಾಹನ ಕಳ್ಳತನದ್ದು ಜಾಸ್ತಿ ಆಗ್ತಾ ಇದ್ದಾವೆ. ಎಷ್ಟೋ ಬಾರಿ ನಾನು ನೋಡ್ತಾ ಇದ್ದೀನಿ, ವಾಹನನ ಎಲ್ಲಂದ್ರಲ್ಲೇ ನಿಲ್ಲಿಸಿ ಇವನ್ ಕೀ ಕೂಡ ವಾಹನದಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಅದ್ರ ಕಡೆ ಸ್ವಲ್ಪ ಗಮನ ಇರಲಿ. ಆಮೇಲೆ ಬೈಕ್ ಹ್ಯಾಂಡಲ್ ಲಾಕ್ಗಳು ಸರಿ ಇರಲ್ಲ, ಅದನ್ನು ಸ್ವಲ್ಪ ಗಟ್ಟಿಮುಟ್ಟಾದ ಇದನ್ನ ಲಾಕ್ಗಳನ್ನ ತಗೊಂಡ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಇನ್ನು ಎಷ್ಟೇ ಅಂದರೆ ನಾವು ಕೂಡ ನಿಮಗೆ ಕೆಲವೊಂದು ಮಾಹಿತಿ ಬಂದಾಗ ನೀವು ಪೊಲೀಸರೊಂದಿಗೆ ಸಹಕರಿಸಿದ್ರೆ ನಾವು ಕೂಡ ಈ ಅಪರಾಧನ ತಡೆಗಟ್ಟೋದಕ್ಕೆ ಯಶಸ್ವಿ. ವಿನಂತಿ ಕೇಳ್ಕೊಳ್ಳೋದು ಏನಂತಂದ್ರೆ, ನೀವು ಹೆಲ್ಮೆಟ್ ಅನ್ನ ಕೇವಲ ಒಂದು 500 ರೂಪಾಯಿ 1000 ರೂಪಾಯಿ ಸ್ಯಾನಿಟೈಸರ್ ಮಾಡೋದಾಗ್ಲಿ, ನಿಮ್ಮ ಹೇರ್ ಸ್ಟೈಲ್ ಕೆಡ್ತದ ತಿಳ್ಕೊಂಡು ನೋಡೋದಾಗ್ಲಿ, ಅದಕ್ಕೆ ಮತ್ತೆ ನಿಮ್ಗೆ ಏನಾದರೂ ತೊಂದರೆ ಆಗ್ತದೆ ತಿಳ್ಕೊಂಡು ಅನ್ನೋದಕ್ಕಿಂತ ನಿಮ್ಮ ಜೀವ ಭಾಳ ಮುಖ್ಯ. ಅದಕ್ಕೆ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕೋಬೇಕು ಅಂತ ತಿಳ್ಕೊಂಡು ಈ ಮುಖಾಂತರ ಕೇಳ್ಕೊಂಡು ನೀವು ಆಗುವಂತ 100% ಆಗುವಂತ ಸಾವನ್ನ ತಡೆ ಹಿಡಿಬೇಕು ಅಂತ ತಿಳ್ಕೊಂಡು ಮೊದಲು ಕೇಳ್ಕೊತೇವೆ. ಅದ್ರ ಜೊತೆಗೆ ಅಪರಾಧಗಳನ್ನ ತಡೆಯಬೇಕಾಗಿತ್ತು ಅಂತಂದ್ರೆ ಜನರ ಜಾಗರೂಕತೆ ಬಹಳ ಅವಶ್ಯಕತೆ ಇದೆ, ಮುಂಜಾಗ್ರತೆ ಕ್ರಮಗಳ ಅವಶ್ಯಕತೆ ಇದೆ. ಜನರು ಜಾಗೃತೆಗಳನ್ನ ಬಿಟ್ಟಾಗ ಅಪರಾಧಗಳು ಅವ್ರ ಮೇಲೆ ಆಗ್ತವೆ, ಆದಾಗೆ ಆಮೇಲೆ ಸಮಸ್ಯೆಗಳನ್ನ ಅವರು ತಿಳ್ಕೊತಾರೆ. ಈಗ ಸೈಬರ್ ಅಪರಾಧಗಳು ಮ್ಯಾಕ್ಸಿಮಮ್ ಈಗ ಇಡೀ ನಮ್ಮ ದೇಶದಲ್ಲಿ ಹೈಯೆಸ್ಟ್ ವಂಚನೆಗಳು ಮತ್ತು ದುಡ್ಡಿನ ಏನೇ ಆಗ್ತಾ ಇರೋದಂದ್ರೆ ಸೈಬರ್ ಅಪರಾಧ ಥ್ರೂ ನೆಟ್ ಬ್ಯಾಂಕಿಂಗ್. ಎಲ್ಲವೂ ನೆಟ್ ಬ್ಯಾಂಕಿಂಗ್ ಆಗಿದೆ. ಅದಕ್ಕಾಗಿ ಯಾವುದೇ ಬ್ಯಾಂಕ್ ಆಗಲಿ ಯಾರು ಸಹಿತ ನಿಮಗೆ OTP ಕೇಳೋದೇ ಇಲ್ಲ. ತಾವೆಲ್ಲರಿಗೆ ಯಾವುದೋ ಒಂದು ಮೆಸೇಜ್ ಬರುತ್ತೆ, OTP ಕೊಡ್ರಿ ಅಂತ ತಿಳ್ಕೊಂಡ್ರಿ. ಯಾವುದೇ ಮೆಸೇಜ್ ಬರುತ್ತೆ, ನಮ್ಮ ಮನೆಗೆ ಆರಾಮಿಲ್ಲ ಅದಕ್ಕಾಗಿ ಏನಾದರೂ ಅರ್ಜೆಂಟಾಗಿ ದುಡ್ಡು ಹಾಕಿ ಅಂತ ತಿಳ್ಕೊಂಡ್ರಿ. ದುರದೃಷ್ಟಕರ ಅಂತಂದ್ರೆ ಮೊನ್ನೆ ಇಲ್ಲೇ ಗಂಗಾವತಿ ನಗರದಲ್ಲಿನ ಮಾನ್ಯ ಮಾಜಿ ಮಂತ್ರಿಗಳಾದ ಮಲ್ಲಿಕಾರ್ಜುನ ನಾಗಪ್ಪ ಸರ್ ಅವರಿಗೆ ಒಂದು ಮೆಸೇಜ್ ಬಂತು, ನನಗೆ ಅರ್ಜೆಂಟಾಗಿ 50,000 ರೂಪಾಯಿ ಹಾಕಿ ಅಂತ ತಿಳ್ಕೊಂಡ್ರಿ. ಅವ್ರ ಮೊಬೈಲನ್ನು ಹ್ಯಾಕ್ ಮಾಡಿ ಬೇರೆದವರು 50,000 ರೂಪಾಯಿ ಅರ್ಜೆಂಟ್ ಆಗಿದ್ರೆ ಮಂತ್ರಿಗಳ ಹೆಸರು ತಗೊಂಡ್ರೆ ಉಳಿದ ಬೇಗ ದುಡ್ಡು ಹಾಕ್ತಾರೆ ಅಂತ ತಿಳ್ಕೊಂಡ್ರಿ. ಈ ತರದ ಹೊಲಸ ಕೆಲಸಗಳನ್ನ ಕೆಲವು ಜನ ಮಾಡ್ತಾರೆ. ಅದಕ್ಕೆ ತಾವು ಯಾರೂ ಸಹಿತ ಅದಕ್ಕೆ ಭಾಗಿಯಾಗಬಾರ್ದು, ಮತ್ತೆ ಅದಕ್ಕೆ ನೀವು ದನಿಗೂಡಿಸಬಾರ್ದು. ನಿಮಗೆ ಸ್ವಲ್ಪ ಅದರಲ್ಲಿ ಲಾಭ ಕೊಡ್ತಾರೆ, ಲಾಭ ತೋರಿಸ್ತಾರೆ. ನಿಮ್ಗೆ ಏನು ಅಂತಂದ್ರೆ ಇದನ್ನ ಮಾಡಿದ್ರೆ ನಿಮ್ಗೆ 50,000 ರೂಪಾಯಿ ಇಮಿಡಿಯೇಟ್ ಬರುತ್ತೆ, 1 ಲಕ್ಷ ಇಮಿಡಿಯೇಟ್ ಬರುತ್ತೆ ಅಂತ ತೋರಿಸ್ತಾರೆ. ನಾವು ಅದಕ್ಕೆ 1 ಲಕ್ಷ ಬರುತ್ತೆ ತಿಳ್ಕೊಂಡೇಳಿ ನಾವು ಏನಾದ್ರು ಮಾಡಕ್ಕೆ ಹೋಗ್ತೇವೆ, ನಾಳೆಗೆ ಏನೂ ಸಿಗಲ್ಲ. ಅದಕ್ಕಾಗಿ ದಯವಿಟ್ಟು ಆನ್ಲೈನ್ದಲ್ಲಿ ಯಾವುದೇ ರೀತಿಯ OTP ಆಗಲಿ ಅದಕ್ಕೆ ಯಾವುದನ್ನು ಶೇರ್ ಮಾಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಪಾಸ್ವರ್ಡನ್ನು ಶೇರ್ ಮಾಡಕ್ಕೆ ಹೋಗ್ಬೇಡ್ರಿ. ಅದರ ಜೊತೆಗೆ ನಿಮ್ಮ ಮೊಬೈಲ್ನಲ್ಲಿ ಸಹಿತ ನೀವು ಯಾವುದೇ ನಿಮ್ಮ ಬ್ಯಾಂಕಿನ ಅಕೌಂಟ್ಸ್ ಮೊಬೈಲ್ ಪಾಸ್ವರ್ಡ್ ಇರ್ಲಿಕ್ಕೆ ಹೋಗ್ಬೇಡ್ರಿ. ಅದ್ರ ಜೊತೆಗೆ ಮನೆ ಕಳ್ಳತನದ ಬಗ್ಗೆ ನಮ್ಮ SP ಸರ್ ಹೇಳಿದ್ರು, ಸರಗಳತನದ ಬಗ್ಗೆ ಹೇಳಿದ್ರು, ಮೋಟರ್ ಸೈಕಲ್ ಮುಂಜಾಗ್ರತೆ ಕ್ರಮಗಳನ್ನು ಹೇಳಿದ್ರು. ಮತ್ತೆ ಅದ್ರ ಜೊತೆಗೆ ಜನರು ರಸ್ತೆಯಲ್ಲಿ ಸುರಕ್ಷತೆ ಸಪ್ತಾಹಗಳನ್ನು ಯಾಕೆ ಮಾಡ್ಕೊಂಡು ಹೇಳಿದ್ರು. ಇವೆಲ್ಲ ಸಮಸ್ಯೆಗಳನ್ನ ನಾವು ಪ್ಯಾಂಪ್ಲೆಟ್ ಸಹಿತ ಮಾಡಿದ್ದೇವೆ. ಅದನ್ನು ತಾವು ನೋಡಿಕೊಂಡು ತಿಳ್ಕೊಂಡು ಎಲ್ಲರೂ ಸಹಿತ ಸುರಕ್ಷತೆಯಿಂದ ಇರಬೇಕು. ಜನರ ಸುರಕ್ಷತೆ ಅದು ಪೊಲೀಸರ ರಕ್ಷಣೆ, ಪೊಲೀಸರ ಜವಾಬ್ದಾರಿ. ಅದಕ್ಕೆ ದಯವಿಟ್ಟು ರಸ್ತೆ ಸುರಕ್ಷತೆ ಸಪ್ತಾಹ ಮತ್ತು ಅಪರಾಧ ತಡೆಗಳನ್ನ ತಾವು ನಮ್ಮ ಜೊತೆಗೆ ಕೈ ಜೋಡಿಸಿ ನಮ್ಗೆಲ್ಲರೂ ಸಹಕಾರಿ ಆಗುತ್ತೆ ಅಂದ್ಕೊಂಡು ಈ ಮೂಲಕ ನಮಗೆ ಈ ಆಚರಿಸ್ತಾರೆ. ಮುಖ್ಯವಾಗಿ ಈಗ ಕೆಲವೊಂದೆಲ್ಲ ನಾವು ಕೇವಲ ಪೊಲೀಸರಲ್ಲ, ಸಾರ್ವಜನಿಕರು ಏನೇನು ಮುಂಜಾಗ್ರತಾ ಕ್ರಮ ಅನುಸರಿಸ್ಕೋಬೇಕು ತಿಳ್ಕೊಳ್ಳೋದು ಅಗತ್ಯ ಆಗಿದೆ. ಈಗ ಬ್ಯಾಂಕ್ ಆಗಲಿ, ಮನೆ ಆಗಲಿ, ಬೇರೆ ಕಡೆ ಎಲ್ಲ ಅಪರಾಧಗಳು ನಡೀತಾ ಇದೆ. ಬ್ಯಾಂಕ್ಗೆ ಹೋದಾಗ ಈ ಹಣನ ಡ್ರಾ ಮಾಡ್ತಾರೆ. ಡ್ರಾ ಮಾಡಿದಾಗ ಈವನ್ ಬ್ಯಾಂಕಲ್ಲೂ ಆಗ್ತಾ ಇದೆ, ಹೊರಗಡೆನೂ ಆಗ್ತಾ ಇದೆ. ಏನು ಮಾಡ್ತಾ ಇದ್ರೆ ಅವ್ರ ಗಮನನ ಬೇರೆ ಕಡೆ ಸೆಳೀತಾರೆ. ಬೇರೆ ಕಡೆ ಸೆಳೆದು ಆ ನಗದ ಹಣನ ಅವರು ಒಂದು ಸೆಕೆಂಡ್ನಲ್ಲಿ ಅದನ್ನು ಲಪ್ಟಾಯಿಸ್ಬಿಡ್ತಾರೆ. ಇವನ್ ಬ್ಯಾಂಕಿಂದ ಆಚೆ ಬಂದಾಗ ದ್ವಿಚಕ್ರ ವಾಹನದಲ್ಲಿ ಅವರು ಏನು ಮಾಡ್ತಾರೆ, ಇದು ಸಾಮಾನ್ಯವಾಗಿ ಮುಂದ್ಗಡೆ ಇಟ್ಕೋತಾರೆ, ಇಲ್ಲ ಇದರೊಳಗೆ ಇಟ್ಕೊಡ್ತಾರೆ, ಡಿಕ್ಕಿ ಒಳಗೆ, ಅಥವಾ ಇವನ್ ಕಾರ್ ಡ್ಯಾಶ್ ಬೋರ್ಡಲ್ಲೂ ಇಟ್ಟಿರ್ತಾರೆ. ಆ ಸಮಯದಲ್ಲಿ ಯಾವ ಥರ ಅಂದರೆ ಅವ್ರ ಗಮನ ಬೇರೆ ಬೇರೆ ರೀತಿಯಲ್ಲಿ ಸೆಳೀತಾರೆ. ಒಂದ್ಸಲಿ ನಿಮ್ಮ ಮೇಲೆ ಗಲೀಜ್ ಬಂದಿದೆ ನೋಡಿ ಅಂತ ಹೇಳ್ತಾರೆ, ಅದು ಏನೋ ಒಂದು ಹಾಕಿ ಆವಾಗ ಅದನ್ನ ನೋಡಿ ಅದನ್ನ ಒರೆಸ್ಕೊಳ್ಳೋಕ್ಕೆ ಒಬ್ರು ನೀರು ತರ್ತಾರೆ, ಅಷ್ಟರೊಳಗೆ ಅವ್ರ ಹಣ ಲಪ್ಟಾಯಿಸ್ತಿರ್ತಾರೆ. ಅಥವಾ ಕೆಲವೊಂದ್ಸಲಿ ಕೆಲವೊಂದು 10-20 ರೂಪಾಯಿ ನಿಮ್ಗೆ ದುಡ್ಡು ಬಿದ್ದಿದೆ ನೋಡಿ ಅಂತ ಹೇಳ್ತಾರೆ.
ಅಥವಾ ಗಾಡಿ ಪಂಚರ್ ಆಗಿದೆ ಅಂತ ಹೇಳ್ತಾರೆ, ಇಳಿಸ್ತಾರೆ. ಆ ಸಮಯದಲ್ಲಿ ಆ ಬ್ಯಾಗ್ನ ಲಪ್ಟಾಯಿಸೋ ಇದಿದೆ. ಈ ಬಗ್ಗೆ ಸ್ವಲ್ಪ ಸಾರ್ವಜನಿಕರು ಎಸ್ಪೆಷಲಿ ಬ್ಯಾಂಕಿಂದ ನಗದು ಹಣ ತೆಗೆದುಕೊಂಡು ಹೋದಾಗ ಆ ಕಡೆ ಗಮನ ಹರಿಸಬೇಕು.